ವಿಜಯಪುರ ಸರ್ಕಾರಿ ಹೆಣ್ಣು ಮಕ್ಕಳ ಶಾಲೆಯಲ್ಲಿ ಆಯೋಜಿಸಿದ್ದ ಶುದ್ಧ ಜಲ ಅಭಿಯಾನದಲ್ಲಿ ಮಾತನಾಡಿದ ಹರೀಶ್, ಸಕಲ ಜೀವಿಗಳ ಹುಟ್ಟಿಗೆ ಕಾರಣವಾದ ಪಂಚಭೂತಗಳಲ್ಲಿ ನೀರು ಕೂಡ ಒಂದು. ನೀರು ಸಕಲ ಜೀವಿಗಳ ಉಗಮ, ಬದುಕು, ಸಂತಾನ ವಿಕಾಸದಲ್ಲಿ ನೀರು ಪ್ರಮುಖ ಪಾತ್ರ ವಹಿಸುತ್ತದೆ ಎಂದರು. ಇತ್ತೀಚಿನ ದಿನಗಳಲ್ಲಿ ನಗರ ಹಾಗೂ ಗ್ರಾಮೀಣ ಪ್ರದೇಶದಲ್ಲಿ ಅಧಿಕಗೊಂಡ ಜನಸಂಖ್ಯೆ ಹಾಗೂ ಪರಿಸರ ನಾಶದ ಪರಿಣಾಮವಾಗಿ ನೀರಿನ ಅಭಾವ ತಲೆದೋರುತ್ತಿದ್ದು, ಶುದ್ಧ ಕುಡಿಯುವ ನೀರನ್ನ ಜನರಿಗೆ ಪೂರೈಸುವುದು ಕಷ್ಟಕರವಾಗಿದೆ. ರಾಜ್ಯದಲ್ಲಿ 60% ಪ್ರದೇಶಗಳಲ್ಲಿ ಕುಡಿಯುವ ನೀರಿನಲ್ಲಿ ಅಗತ್ಯ ಪ್ರಮಾಣಕ್ಕಿಂತ ಹೆಚ್ಚು ಫ್ಲೋರೈಡ್, 20% ಅತ್ಯಧಿಕ ನೈಟ್ರೇಟ್ ಮತ್ತು 38% ಸೂಕ್ಷ್ಮಾಣುಗಳಿಂದ ಕಲುಷಿತವಾಗಿ ಜನರು ರೋಗ ರುಜಿನಗಳಿಗೆ ತುತ್ತಾಗುತ್ತಿದ್ದಾರೆ ಎಂದು ಆತಂಕ ವ್ಯಕ್ತಪಡಿಸಿದರು. ಹಾಗೂ ವೀರೇಂದ್ರ ಹೆಗಡೆಯವರ ಕೃಪಾಶೀರ್ವಾದವನ್ನು ಬೇಡುತ್ತಾ ಈ ದಿನ ನಮ್ಮ ಈ ಶಾಲೆಯಲ್ಲಿ ಒಂದು ಶುದ್ಧ ಜಲ ಅಭಿಯಾನವನ್ನ ಹಮ್ಮಿಕೊಂಡಿದ್ದೀವಿ. ಯಾವ ಮುಖಾಂತರ ಶ್ರೀ ಕ್ಷೇತ್ರ ಧರ್ಮಸ್ಥಳ ಗ್ರಾಮಾಭಿವೃದ್ಧಿ ಯೋಜನೆ ವತಿಯಿಂದ ಎಲ್ಲರೂ ಕೇಳಿದೀರಪ್ಪ. ನಮ್ಮ ಗ್ರಾಮಾಭಿವೃದ್ಧಿ ಯೋಜನೆ ಬಗ್ಗೆ ಕೇಳಿದಿರಾ? ಎಲ್ಲ ನಿಮ್ಮ ತಾಯಿಯಂದಿರು ಮತ್ತೆ ನಿಮ್ಮ ತಂದೆಯರು ಕೂಡ ನಮ್ಮ ಸಂಘದಲ್ಲಿ ಇದ್ದಾರೆ, ಹೌದಲ್ವಾ? ಇವತ್ತು ಧರ್ಮಸ್ಥಳ ಗ್ರಾಮಾಭಿವೃದ್ಧಿ ಯೋಜನೆ ಹಲವಾರು ಮಟ್ಟದಲ್ಲಿ ಒಳ್ಳೊಳ್ಳೆ ಕೆಲಸಗಳನ್ನ ಮಾಡ್ತಾ ಬರ್ತಾ ಇದೆ. ಅದರಲ್ಲೂ ಕೂಡ ಶುದ್ಧ ಜಲ ಅಭಿಯಾನ ಅನ್ನೋದು ಕೂಡ ಒಂದು. ಅಂದ್ರೆ ನಿಮ್ಮ ವಿಜಯಪುರದಲ್ಲಿ ಇದುವರೆಗೆ ನಮ್ಮ ಯೋಜನೆ ವತಿಯಿಂದ 6 ಶುದ್ಧೀಕರಣ ಘಟಕಗಳನ್ನ ಓಪನ್ ಮಾಡಿದ್ದೀವಿ. ಎಷ್ಟು? 6 ಘಟಕಗಳನ್ನ. ಏನಕ್ಕಾಗಿ ಓಪನ್ ಮಾಡಿರುವಂತದ್ದು? ಇಲ್ಲಿ ಫ್ಲೋರೈಡಿನ ಅಂಶ ಇರುವಂತ ನೀರು ಅತಿ ಹೆಚ್ಚಾಗಿದೆ. ನಾವು ಗಾಳಿ ಯಾವ ರೀತಿ ನಮಗೆ ಮೂಲ ವಸ್ತುನೋ ಒಬ್ಬ ಮನುಷ್ಯನಿಗೆ, ಅದೇ ರೀತಿ ನೀರು ಕೂಡ ಇವತ್ತು ಒಂದು ಮೂಲ ವಸ್ತು. ಇವತ್ತು ಎಷ್ಟೋ ಜನರಿಗೆ ರೋಗ ರುಜಿನಗಳು ಬರೋದು ಯಾವ್ದು ಮುಖಾಂತರ? ನಾವು ಕುಡಿಯೋ ಶುದ್ಧ ನೀರಿನಿಂದ ಅಲ್ವಾ? ಶುದ್ಧ ನೀರು ಕುಡಿಯೋದ್ರಿಂದ ನಾವು ಯಾವ ರೀತಿ ಉತ್ತಮವಾದ ಆರೋಗ್ಯವನ್ನ ಹೊಂದಬಹುದು. ಅದಕ್ಕೋಸ್ಕರ ಇವತ್ತು ಅರಿವನ್ನು ಮೂಡಿಸೋಸ್ಕರ ಇವತ್ತು ಶುದ್ಧ ಜಲ ಅಭಿಯಾನವನ್ನ ಹಮ್ಮಿಕೊಂಡಿದ್ದೀವಿ. ಸಂಸ್ಥೆಯ ಮುಖ್ಯಸ್ಥ ಪ್ರಶಾಂತ್ ಮಾತನಾಡಿ, ಚಿಕ್ಕಮಗಳೂರು ಜಿಲ್ಲೆಯ ಕಡೂರು ತಾಲೂಕಿನ ಯಗಟಿಯಲ್ಲಿ ಪ್ರಥಮ ಶುದ್ಧ ಕುಡಿಯುವ ನೀರಿನ ಘಟಕವನ್ನ ಲೋಕಾರ್ಪಣೆ ಮಾಡಿದ್ರು. ಪ್ರಸ್ತುತ ಶುದ್ಧ ಗಂಗಾ ಹೆಸರಿನಲ್ಲಿ ಈವರೆಗೆ 364 ಶುದ್ಧ ಕುಡಿಯುವ ನೀರಿನ ಘಟಕಗಳನ್ನು ಸ್ಥಾಪಿಸಲಾಗಿದ್ದು, ಪ್ರತಿ ಲೀಟರ್ಗೆ 15 ಪೈಸೆ ಮತ್ತು 25 ಪೈಸೆಯಲ್ಲಿ 82,000 ಬಳಕೆದಾರರು ದಿನವಹಿ ನೀರು ಪಡೆಯುತ್ತಿದ್ದಾರೆ. ಮುಖ್ಯ ಶಿಕ್ಷಕ ಮನೋಹರ್, ವಿಶ್ವನಾಥ್, ಶಿಕ್ಷಕ ನಾಗರಾಜು ಈ ಸಂದರ್ಭದಲ್ಲಿ ಭಾಗವಹಿಸಿದರು. ಸತೀಶ್ ಕುಮಾರ್, ಸಿಟಿವಿ ನ್ಯೂಸ್, ವಿಜಯಪುರ.